ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಎಸ್ ಕಾರ್ಸ್ಗೆ. ಏನು ನೋಡ್ತಾ ಇದ್ದೀರಾ, ಎಸ್ ಕಾರ್ಸಲ್ಲಿ ಬರೀ ಕಾರ್ ನೋಡ್ತಾ ಇದ್ದೀರಾ ಅಂದ್ಬಿಟ್ಟು ಫ್ರೆಂಡ್ಸ್ ಇಲ್ಲ, ನಮ್ಮ ಎಸ್ ಕಾರ್ಸಲ್ಲಿ ಒಂದು ಡ್ರೀಮ್ ಬೈಕ್ ಬಂದಿದೆ. ಆ ಡ್ರೀಮ್ ಬೈಕ್ ಇರೋದು ನಿಮ್ಮ ಡ್ರೀಮ್ ಬೈಕ್ ಇರುತ್ತೆ ಅಂತ ಹೇಳ್ಬೋದು. ನಿಮಗೆ ನೀವು ನೋಡ್ಬೋದು ನಮ್ಮ ಮುಂದೆಗಡೆ ಒಂದು ಡ್ರೀಮ್ ಬೈಕ್ ಇದೆ ಅಂತ ಹೇಳ್ಬೋದು. ನಿಮ್ಮೆಲ್ಲರದು ಡ್ರೀಮ್ ಬೈಕ್ ಅಂತ ಹೇಳ್ಬೋದು. ನಿಮಗೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸು ಡ್ರೀಮ್ ಬೈಕ್ ಅಂತ ಹೇಳ್ಬೋದು. ನೀವು ಆ ಗಾಡಿ ಬಂದರೆ ಅದು ಬಂದ್ಬಿಟ್ಟು ಕವಾಸಕಿ ನಿಂಜಾ 1000cc ಅಂತ ಹೇಳ್ಬೋದು. ನಿಮಗೆ ನೀವು ನೋಡ್ತಾ ಇರ್ಬೋದು ಗಾಡಿ ಹೆಂಗಿದೆ ಅಂದ್ಬಿಟ್ಟು. ಫ್ರೆಂಡ್ಸ್ ನನಗೆ ನೋಡ್ಬೇಡಿ, ನೀವು ಗಾಡಿಗೆ ನೋಡ್ತಾ ಇರ್ಬೋದು ಅನ್ಸುತ್ತೆ. ನಂಗೆ ನೋಡ್ಬೋದು ಗಾಡಿ ಹೆಂಗಿದೆ ಅನ್ಬೋದು. ಒಂದು ಅದ್ಭುತವಾದ ಗಾಡಿ ಬಂದಿದೆ ಅಂತ ಹೇಳ್ಬೋದು ನಿಮಗೆ. ಫ್ರೆಂಡ್ಸ್ ಈ ಗಾಡಿಯಲ್ಲಿ ನಿಮಗೆ ಬರೀ ಆಕ್ಸೆಸರೀಸ್ ನಿಮಗೆ ಒಂದು 6 ಲಕ್ಷ ರೂಪಾಯಿ ಆಕ್ಸೆಸರಿ ಹಾಕಿದ್ರೆ ನೋಡ್ಬೋದು. ನೀವು ನೋಡ್ಬೋದು ಎಕ್ಸಾಸ್ಟ್ ಹೆಂಗಿದೆ ಅಂದ್ಬಿಟ್ಟು. ಈ ಎಕ್ಸಾಸ್ಟ್ ನಿಮಗೆ ಬರೀ 4,65,000 ರೂಪಾಯಿ ನಿಮ್ಗೆ ಬರೀ ಎಕ್ಸಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಗಾಡಿ ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. ನಿಮಗೆ ಒಂದು ಗಾಡಿ ತೊಗೊಂಡ್ರೆ ನಿಮ್ಮ ಕನಸು ಎಲ್ಲರಿಗೂ ಕನಸು ಒಂದು ಪೂರ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ನಿಮಗೆ ರೋಡಲ್ಲಿ ಹೋಗ್ತಾ ಇದ್ರೆ ಪ್ರತಿಯೊಬ್ಬರು ಗಾಡಿ ನಿಮಗೆ ನೋಡ್ತಾ ಇರ್ತಾರೆ, ಯಾರದು ಗಾಡಿ ಓಡಿಸ್ತಾ ಇರೋದು ಅದು ಯಾವ ಗಾಡಿ ಅಂದ್ಬಿಟ್ಟು ಹೇಳ್ಬೋದು. ನಿಮಗೆ ಈ ಗಾಡಿ ನಿಮಗೆ ಬರೀ ನಿಮಗೆ 10,75,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೇಳ್ತೀನಿ. ಬರೀ ನಿಮಗೆ ಕಂಪ್ಲೀಟ್ ಮಾಹಿತಿ ಈ ಗಾಡಿ ನಿಮಗೆ ಬಗ್ಗೆ ಕೊಡ್ತೀನಿ ನಿಮಗೆ. ಬರೀ ಫ್ರೆಂಡ್ಸ್ ಫಸ್ಟ್ ಬಂದ್ಬಿಟ್ಟು ನಾವು ಫ್ರಂಟ್ ವ್ಯೂ ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ಫ್ರಂಟ್ ಹೆಂಗಿದೆ ಅಂದ್ಬಿಟ್ಟು. ಒಂದು ಫ್ರೇಮ್ ಸ್ಲೈಡರ್ ಬರುತ್ತೆ ನಿಮಗೆ, ನೋಡ್ಬೋದು ಹೆಂಗಿದೆ ಅಂದ್ಬಿಟ್ಟು. ಫ್ರೇಮ್ ಸ್ಲೈಡರ್ ಬರುತ್ತೆ ನಿಮಗೆ. ನೀವು ನೋಡ್ಬೋದು ಆಕ್ಯೂಬ್ ಮಿರರ್ ಬರುತ್ತೆ ಇದರಲ್ಲಿ. ನಿಮಗೆ ತುಂಬ ಚೆನ್ನಾಗಿರುತ್ತೆ ಆಕ್ಯೂಬ್ ಮಿರರ್ ಅಂದ್ಬಿಟ್ಟು. ಇದು 2-in-1 ಇರುತ್ತೆ. ನಿಮಗೆ ಟ್ವಿಸ್ಟ್ ಆಗುತ್ತೆ. ಇದು ನೋಡ್ಬೋದು ನಿಮಗೆ ಆಕ್ಯೂಬ್ ಮಿರರ್ ತುಂಬ ರೇರ್ ಗಾಡಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಪ್ಲಸ್ ನಿಮಗೆ ಒಂದು ಹೀಟೆಡ್ ಗ್ರಿಪ್ ಕವರ್ ಹಾಕಿದ್ದಾರೆ ಹೇಳ್ಬೋದು. ನಿಮಗೆ ನೋಡ್ಬೋದು ನಿಮಗೆ ಹೀಟೆಡ್ ಗ್ರಿಪ್ ಕವರ್ ಹಾಕಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಲಾಂಗ್ ಡ್ರೈವ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ. ಅದ್ರ ಜೊತೆ ನಿಮಗೆ ಒಂದು ಮಸ್ಟ್ ಆ್ಯಂಡ್ ಶುಡ್ ಚಾರ್ಜರ್ ನೋಡ್ಬೋದು. ನಿಮಗೆ ಒಂದು ವೈರ್ಲೆಸ್ ಚಾರ್ಜರ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ತುಂಬ ಒಂದು ಲಾಂಗ್ ಡ್ರೈವ್ ಹೋಗೋದ್ರೆ ಒಂದು ವೈರ್ಲೆಸ್ ಚಾರ್ಜರ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಫ್ಯೂಲ್ ಕೆಪಾಸಿಟಿ ನೋಡೋಕೆ ಹೋದರೆ ನಿಮಗೆ ಒಂದು 19 ಲೀಟರ್ ಫ್ಯೂಲ್ ಕೆಪಾಸಿಟಿ ಸಿಕ್ಕತ್ತೆ ಅಂತ ಹೇಳ್ಬೋದು. ನಿಮಗೆ ಒಂದು ದೊಡ್ಡ ಟ್ಯಾಂಕ್ ಅಂತ ಹೇಳ್ಬೋದು. ನಿಮಗೆ ಇದು 19 ಲೀಟರ್ ಕಂಪ್ಲೀಟ್ಲಿ ಒಂದು ಫುಲ್ ಟ್ಯಾಂಕ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ನಿಮಗೆ ಮೈಲೇಜ್ ಬಗ್ಗೆ ತುಂಬ ಜನ ಕೇಳ್ಕೊಂಡಿರ್ತೀರ, ಮೈಲೇಜ್ ಅಂದ್ಬಿಟ್ಟು. ಈ ಗಾಡಿ ನಿಮಗೆ ಮೈಲೇಜು 15 ಕಿಲೋಮೀಟರ್ ಕೊಡುತ್ತೆ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು ಹೆಂಗಿದೆ ಆಕ್ಸೆಸರೀಸ್ ಒಂದು ಪ್ರತಿಯೊಂದು ಗಾಡಿನಲ್ಲಿ ನೋಡ್ತಾ ಇದ್ರೆ ನಿಮಗೆ ನೋಡ್ತಾ ಇರ್ಬೇಕಂತ ಹೇಳ್ಬೋದು. ನಿಮಗೆ ಈ ಸೀಟ್ ನೋಡ್ಬೋದು. ನಿಮಗೆ ಈ ಸೀಟಲ್ಲಿ ನಿಮಗೆ ಸೀಟ್ ಹೈಟ್ ಬಂದ್ಬಿಟ್ಟು ನಿಮಗೆ 835 mm ಸೀಟ್ ಹೈಟ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೀವು ನೋಡ್ತಾ ಇರ್ಬೋದು ಇಂಜಿನ್ ಗಾರ್ಡ್ ನೋಡ್ಬೋದು. ನಿಮಗೆ ಅಂದ್ಬಿಟ್ಟು ಇಂಜಿನ್ ಗಾರ್ಡ್ ಒಂದು ಒಳಗಡೆ ಇರುತ್ತೆ ಅಂತ ಹೇಳ್ಬೋದು. ನಿಮಗೆ ಇಂಜಿನ್ ಗಾರ್ಡು ಪ್ಲಸ್ ನಿಮಗೆ ಇದ್ರ ಗಾಡಿನಲ್ಲಿ ತುಂಬ ಹೈಲೈಟ್ ಆಗೋದು ಅಂತಂದರೆ ಎಕ್ಸಾಸ್ಟ್ ಗಾರ್ಡ್ ನೋಡ್ಬೋದು. ನಿಮಗೆ ಎಕ್ಸಾಸ್ಟ್ ಗಾರ್ಡ್ ಹೆಂಗಿದೆ ಅಂದ್ಬಿಟ್ಟು ಒಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೆ ಹೈಲೈಟಿಂಗ್ ಆಗುತ್ತೆ ಗಾಡಿನಲ್ಲಿ ಅಂದರೆ ಎಕ್ಸಾಸ್ಟ್ ಗಾರ್ಡ್ ಅಂದ್ಬಿಟ್ಟು. ಫ್ರೆಂಡ್ಸ್ ಈ ಗಾಡಿಯಲ್ಲಿ ನಿಮಗೆ ತುಂಬ ಹೈಲೈಟಿಂಗ್ ಆಗೋದು ಅಂದರೆ ಸೌಂಡ್. ಫ್ರೆಂಡ್ಸ್ ಸೌಂಡು ನಾನು ಇವಾಗ ಗಾಡಿ ನಿಮಗೆ ಒಂದು ಸ್ಟಾರ್ಟ್ ಮಾಡಿ ನೋಡ್ತೀನಿ ಹೆಂಗಿರುತ್ತೆ ಸೌಂಡ್ ಅಂದ್ಬಿಟ್ಟು ನೋಡ್ಬೋದು. ನಿಮಗೆ ಬರೀ ಫ್ರೆಂಡ್ಸ್ ಗಾಡಿನ ಸ್ಟಾರ್ಟ್ ಮಾಡೋಣ, ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಫ್ರೆಂಡ್ಸ್ ನೋಡ್ತಾ ಇದ್ರೆ ನಾ ಗಾಡಿ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಇಷ್ಟ ಆಗ್ಬಿಡುತ್ತೆ. ಬರೀ ಫ್ರೆಂಡ್ಸ್ ಈ ಗಾಡಿ ನಿಮಗೆ ಸ್ಟಾರ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂದ್ಬಿಟ್ಟು. ಒಂದು ನೆಕ್ಸ್ಟ್ ಲೆವೆಲ್ ಸೌಂಡ್ ಅಂತ ಹೇಳ್ಬೋದು. ನಿಮಗೆ ಎಕ್ಸಾಸ್ಟ್ ಸೌಂಡ್ ನೋಡಿದ್ರಲ್ಲ, ಬರೀ ಫ್ರೆಂಡ್ಸ್ ಅದು ಯಾವ ಬ್ರ್ಯಾಂಡ್ ನೋಡ್ತೀನಿ ನಿಮಗೆ ನೋಡ್ಬೋದು. ನಿಮ್ಗೊಂದು ಇದು ಬಂದ್ಬಿಟ್ಟು ನಿಮಗೆ GP ಪರ್ಫಾರ್ಮೆನ್ಸ್ ಬರುತ್ತೆ. ಸ್ಟ್ರೀಟ್ ಲೀಗಲ್ ಎಕ್ಸಾಸ್ಟ್ ಇರುತ್ತೆ, ಒಂದು ಲೀಗಲ್ ಎಕ್ಸಾಸ್ಟ್ ಅಂತ ಹೇಳ್ಬೋದು. ನಿಮಗೆ ಬರೀ ಇದು ನಿಮಗೆ ಒಂದು ಸೌಂಡ್ ನೋಡ್ತೀನಿ ಹೆಂಗಿರುತ್ತೆ ಅಂದ್ಬಿಟ್ಟು. ಒಂದು ನೆಕ್ಸ್ಟ್ ಲೆವೆಲ್ ಸೌಂಡ್ ಬಂದ್ಬಿಟ್ಟು 1 in India ಮಾತ್ರ ನಿಮಗೆ ಇದು ಸಿಕ್ಕತ್ತೆ ಅಂತ ಹೇಳ್ಬೋದು. ನಿಮಗೆ ಅದು ಬಂದ್ಬಿಟ್ಟು ನಮ್ಮ ಎಸ್ ಕಾರ್ಸಲ್ಲಿ ಇದೆ ಅಂತ ಹೇಳ್ಬೋದು. ನಿಮಗೆ ನೀವು ನೋಡ್ಬೋದು ಇದು ಬಂದ್ಬಿಟ್ಟು ನಿಮಗೆ 142 BHP ಬರುತ್ತೆ. BHP ಇನ್ಕ್ರೀಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಎಕ್ಸಾಸ್ಟ್ ಚೇಂಜ್ ಮಾಡಬೇಕು. ಎಕ್ಸಾಸ್ಟ್ ಚೇಂಜ್ ಮಾಡಿದ್ರೆ ನಿಮಗೆ BHP ಇನ್ಕ್ರೀಸ್ ಆಗುತ್ತೆ. 12 BHP ನಿಮಗೆ ಇನ್ಕ್ರೀಸ್ ಆಗುತ್ತೆ ಇದರಲ್ಲಿ ಹೇಳ್ಬೋದು. ನಿಮಗೆ ಪವರ್ ನಿಮಗೆ 0 to 100 ನಿಮಗೆ ಮಾತ್ರ 3 ಸೆಕೆಂಡ್ಸಲ್ಲಿ ಹೋಗುತ್ತೆ. ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಿಮಗೆ 0 to 100 ಬರೀ 3 ಸೆಕೆಂಡಲ್ಲಿ ಹೋಗುತ್ತೆ ಅಂತ ಹೇಳ್ಬೋದು. ನಿಮಗೆ ಓವರ್ ಆಲ್ ಗಾಡಿ ಲುಕ್ ನಿಮಗೆ ಕಂಪ್ಲೀಟ್ಲಿ ನೋಡಬೇಕಂದ್ರೆ ನಮ್ಮ ಶೋರೂಮ್ಗೆ ವಿಸಿಟ್ ಕೊಡಿ. ನಿಮಗೆ ಕಂಪ್ಲೀಟ್ಲಿ ಒಂದು ಓವರ್ ಆಲ್ ನಿಮ್ಗೆ ಲುಕ್ ನೋಡ್ತೀನಿ ನಿಮಗೆ. ಫ್ರೆಂಡ್ಸ್ ಈ ಗಾಡಿ ನಿಮಗೆ ಬೆಲೆ ಸಿಕ್ಕೋದು ಬರೀ ನಿಮಗೆ 10,75,000. ಈ ಗಾಡಿ ಮಾಡೆಲ್ ಬಂದ್ಬಿಟ್ಟು ನಿಮಗೆ 2019 ಮಾಡೆಲ್ ಇರುತ್ತೆ. ಮಾತ್ರ 11,000 ಕಿಲೋಮೀಟರ್ ಗಾಡಿ ಓಡಿದೆ. ಫ್ರೆಂಡ್ಸ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಗೋಲ್ಡ್ ಅಂತ ಹೇಳ್ಬೋದು. ನಿಮ್ಗೆ ಈ ಗಾಡಿ ನೀವು ತೊಗೊಂಡ್ಬಿಟ್ಟು ಆರಾಮಿಗೆ ಒಂದು 5 ವರ್ಷ ಗಾಡಿ ನಿಮಗೆ ಯೂಸ್ ಮಾಡಿಬಿಟ್ಟು ಗಾಡಿ ಮಾಡಿದ್ರೆ ನಿಮಗೆ ನಿಮ್ಮದು ಗಾಡಿ ಪ್ರೈಸ್ ಎಲ್ಲೂ ಹೋಗೋಣ ಅಂತ ಹೇಳ್ಬೋದು. ನಿಮಗೆ ಯಾಕಂದರೆ ಇದೊಂದು ಸೂಪರ್ ಬೈಕ್ ಹೇಳ್ಬೋದು. ನಿಮಗೆ ಪ್ರೈಸ್ ಹೆಂಗೆ ಇನ್ವೆಸ್ಟ್ ಮಾಡ್ತೀರಾ ನಿಮಗೆ ಅಷ್ಟು ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿನಲ್ಲಿ ನಿಮಗೆ ಹೈಲೈಟಿಂಗ್ ಆಗೋದು ಎಕ್ಸಾಸ್ಟ್ ಬರೀ ನಿಮಗೆ 4.65 lakh rupees ಎಕ್ಸಾಸ್ಟ್ ಹಾಕಿದ್ರೆ ಅದನ್ನೇ ನಿಮಗೆ ನೀವು ನೋಡ್ಬೋದು. ಕಂಪ್ಲೀಟ್ಲಿ ನಿಮಗೆ ಒಂದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಸ್ಟಾಕ್ ಬೇಕಂದರೆ ಸ್ಟಾಕು ಅವೈಲೇಬಲ್ ಇರುತ್ತೆ. ನಿಮಗೆ
ಫ್ರೆಂಡ್ಸ್ ನಿಮಗೆ ಕಂಪ್ಲೀಟ್ ನಿಮ್ಮ ಸೂಪರ್ ಬೈಕ್ಸ್ ಲವರ್ಸ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಟ್ಯಾಗ್ ಮಾಡಿ. ಸಿಕ್ಕನ ಮತ್ತೊಂದು ಹೊಸ ವಿಡಿಯೋನಲ್ಲಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಕ್ಕನ ಮತ್ತೊಂದು ಹೊಸ ವಿಡಿಯೋನಲ್ಲಿ.